ವಲಯದಲ್ಲಿ ಟಿಕೆಟ್ ಹಂಚಿಕೆಯ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಸಭೆ ನಡೆಯಿತು. ಆ ನಾಯಕರನ್ನ ಕರೆಸಿ ಸಭೆ ನಡೆಸಿದ್ರು. ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯಿತು. ಸಚಿವ ಎಂಸಿ ಸುಧಾಕರ್, ಕೆ ವೆಂಕಟೇಶ್, ಸಂಸದ ಡಿಕೆ ಸುರೇಶ್, ಕೃಷಿ ಸಚಿವ ಚಲುವರಾಯಸ್ವಾಮಿ, ಮಾಜಿ ಸಂಸದ ನಾರಾಯಣ ಸ್ವಾಮಿ, ಕಿಮ್ಮನೆ ರತ್ನಾಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಒಕ್ಕಲಿಗ ಸಮುದಾಯದ ಶಾಸಕರು ಸಿಎಂ ಡಿಸಿಎಂಗೆ ಸನ್ಮಾನ ಮಾಡಿದ್ರು. ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿದ್ದಕ್ಕೆ ಈ ಸನ್ಮಾನ ಮಾಡಲಾಯಿತು. ಇದರ ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಸಿಎಂ ಡಿಸಿಎಂ ಟಾಸ್ಕ್ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಕಟ್ ಹಾಕಬೇಕು, ಜೆಡಿಎಸ್ ನಾಯಕರನ್ನ ಕಟ್ ಹಾಕಿ ಹೆಚ್ಚಿನ ಸ್ಥಾನಗಳನ್ನ ಗಳಿಸಿಕೊಳ್ಳಬೇಕು, ಒಕ್ಕಲಿಗ ಸಮುದಾಯದ ವಿಶ್ವಾಸ ಗಳಿಸೋದಕ್ಕೆ ನಾಯಕರಿಗೆ ಸಲಹೆ ಕೊಡಲಾಗಿದೆ. ಪ್ರಶಾಂತ್, ಈ ಸಭೆಯ ಹಿನ್ನೆಲೆ ಏನು ಮತ್ತೆ ಇದರ ಜೊತೆಗೆ ಯತೀಂದ್ರ ಅವರ ಚರ್ಚೆ ಕೂಡ ಬಂದಿದೆ. ಅಂದ್ರೆ ಯತೀಂದ್ರ ಅವರನ್ನ ಮೈಸೂರು ಕೊಡಗು ಭಾಗದಲ್ಲಿ ನಿಲ್ಲಿಸಬೇಕು ಅಂತ. ಅದಕ್ಕೆ ಸಿದ್ದರಾಮಯ್ಯ ಅವರು ಖಂಡ ತುಂಡುವಾಗ ಆಗಲ್ಲ ಅಂತ ಹೇಳಿದ್ದಾರೆ. ಭವನ, ಕರ್ನಾಟಕದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೀಟಾಗಿ ಕನ್ವರ್ಟ್ ಮಾಡಬಲ್ಲ ಏರಿಯಾ ಯಾವುದಾದ್ರೂ ಇದ್ದರೆ ಅದು ಹಳೆ ಮೈಸೂರು ಭಾಗ. ಯಾಕಂದರೆ ಇಬ್ಬರು ಘಟಾನುಘಟಿ ನಾಯಕರು ಹಳೆ ಮೈಸೂರಿನಿಂದ ಬರ್ತಾರೆ. ಇಬ್ಬರು ಎರಡು ವೋಟ್ ಬ್ಯಾಂಕನ್ನು ಪ್ರತಿನಿಧಿಸ್ತಾರೆ. ಒಬ್ಬರು ಅಹಿಂದ, ಇನ್ನೊಬ್ಬರು ಒಕ್ಕಲಿಗ ಮತಗಳನ್ನು ಪ್ರತಿನಿಧಿಸ್ತಾರೆ. ಆ ಕಾರಣದಿಂದ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಸೀಟ್ ತರ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಇರುತ್ತೆ. ಈಗ ನೀವು ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಮತ್ತು ಚಾಮರಾಜನಗರವನ್ನು ತೆಗೆದುಕೊಂಡ್ರೆ, ಮೈಸೂರು ಸಿದ್ದರಾಮಯ್ಯನವರ ಸ್ವಂತ ಕ್ಷೇತ್ರ. ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನಾಗಿ ಮಾಡಿದ 2013 ನಂತರ ಆ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿಲ್ಲ. 2 ಬಾರಿ ಪ್ರತಾಪ್ ಸಿಂಹ ಗೆದ್ದಿದ್ದಾರೆ, 14 ಮತ್ತು 19ರಲ್ಲಿ. 9ರಲ್ಲಿ ಎಚ್ ವಿಶ್ವನಾಥ್ ಗೆದ್ದಿದ್ರು. ತದನಂತರ ಕಾಂಗ್ರೆಸ್ ಆ ಸೀಟನ್ನು ಗೆದ್ದಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರನ್ನ 2ನೇ ಬಾರಿ ಕೂಡ ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನಾಗಿ ಮಾಡಿದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಅಪೇಕ್ಷೆ ನಿಶ್ಚಿತವಾಗಿರುತ್ತೆ, ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರಗಳನ್ನು ಗೆದ್ದುಕೊಡ್ಲಿ ಅಂತಕ್ಕಂಥದ್ದು. ಹೀಗಾಗಿ ಅಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಇದೆ. ನಿನ್ನೆ ಕೆಲವು ನಾಯಕರು ಡಾಕ್ಟರ್ ಯತೀಂದ್ರ, ಯಾಕಂದರೆ ಡಾಕ್ಟರ್ ಯತೀಂದ್ರ ವರುಣಾ ಕ್ಷೇತ್ರವನ್ನು ಸಿದ್ದರಾಮಯ್ಯನವ್ರಿಗೆ ಬಿಟ್ಟುಕೊಟ್ರು. ಹೀಗಾಗಿ ಯತೀಂದ್ರ ಅವರನ್ನು ಅಕಾಮಿಡೇಟ್ ಮಾಡಬೇಕು, ಆ ಕಾರಣಕ್ಕೋಸ್ಕರ ಅವರನ್ನು ಅಲ್ಲಿ ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥ ಒಂದಿಷ್ಟು ಬೇಡಿಕೆಯನ್ನು ಇಟ್ಟರೂ ಕೂಡ ಸಿದ್ದರಾಮಯ್ಯನವರು ಒಪ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ, ಒಂದು ವೇಳೆ ಯತೀಂದ್ರರನ್ನು ಕ್ಯಾಂಡಿಡೇಟ್ ಮಾಡಿದರೆ ದ ಹೋಲ್ ಫೋಕಸ್ ವಿಲ್ ಬಿ ಆನ್ ಮೈಸೂರು. ಕಳೆದ ಬಾರಿ ಕುಮಾರಸ್ವಾಮಿ ಜೊತೆಗೆ ಏನಾಯ್ತಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದುಕೊಂಡು ತನ್ನ ಮಗನನ್ನು ಲೋಕಸಭಾ ಸದಸ್ಯನನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ನಿಖಿಲ್ರನ್ನ ಏನು ಮಂಡ್ಯಕ್ಕೆ ಕಳಿಸಿದ್ರು, ಅದು ಒಂದು ರೀತಿ ವಾಟರ್ಲೂ ಥರ ಆಯಿತು. ಕರೆಕ್ಟ್. ಯಾಕಂದರೆ ನಿಮಗೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತ ತಕ್ಷಣ ಅರೆ ಮಗನನ್ನು ಗೆಲ್ಲಿಸ್ಕೊಳ್ಳಾಗದೆ ಮುಖ್ಯಮಂತ್ರಿಯನ್ನಾಗಿ ಹೇಗೆ ಮುಂದುವರಿತೀರಿ, ನಿಮಗೇನು ಪಾಪ್ಯುಲಾರಿಟಿ ಇದೆ ಅನ್ನುವ ಪ್ರಶ್ನೆ ಜನಮಾನಸದಲ್ಲೂ ಬರುತ್ತೆ, ಕಾರ್ಯಕರ್ತರಲ್ಲೂ ಬರುತ್ತೆ, ನಾಯಕರಲ್ಲೂ ಬರುತ್ತೆ. ಅದು ಕುಮಾರಸ್ವಾಮಿಗೆ ಮುಳುವಾಯಿತು. ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ, ಒಂದು ವೇಳೆ ಈಗ ಡಾಕ್ಟರ್ ಯತೀಂದ್ರರನ್ನು ಏನಾದರೂ ಒತ್ತಡಕ್ಕೊಳಗಾಗಿ ಮೈಸೂರಿನಲ್ಲಿ ಅಭ್ಯರ್ಥಿ ಮಾಡಿದರೆ ಸಿದ್ದರಾಮಯ್ಯನವರ ದೊಡ್ಡ ಸಮಸ್ಯೆ ಏನು, ಒಕ್ಕಲಿಗರ ಕೈ ಜೊತೆಗೆ ಬರಲ್ಲ ಅಂತ. ಸಿದ್ದರಾಮಯ್ಯನವರು ಬಂದಾಗ ಒಕ್ಕಲಿಗರು ಒಂದಿಷ್ಟು, ಈಗ ಕಳೆದ ಬಾರಿ ಲಿಂಗಾಯತರು ಸೋಮಣ್ಣನವ್ರನ್ನ ತಂದು BJP ನಿಲ್ಲಿಸಿದ್ದ್ಯಾಕೆ, ಲಿಂಗಾಯತರು ಬ್ಲಾಕ್ ಮಾಡಲಿ ಅಂತ. ಆದರೆ ವರುಣಾದ ಲಿಂಗಾಯತರು ಸಿದ್ದರಾಮಯ್ಯನವರು ಕೈ ಕೊಡಲಿಲ್ಲ. ಚಾಮುಂಡೇಶ್ವರಿಯಲ್ಲಿ ಒಕ್ಕಲಿಗರ ವಿರೋಧದ ಕಾರಣದಿಂದಲೇ ಅಲ್ವಾ ಕಳೆದ ಬಾರಿ 2018ರಲ್ಲಿ ಸಿದ್ದರಾಮಯ್ಯನವರು ಸೋತಿದ್ರು. ಹೀಗಾಗಿ ಡಾಕ್ಟರ್ ಯತೀಂದ್ರರ ಸ್ಪರ್ಧೆಗೆ ಸಿದ್ದರಾಮಯ್ಯನವರಲ್ಲಿ ಒಂದಿಷ್ಟು ಹಿಂದೇಟು ನಿಶ್ಚಿತವಾಗಿದ್ದಂತೆ ಕಾಣ್ತಾ ಇದೆ. ಯಾಕಂದರೆ ಅದು ಪೂರ್ತಿ ಫೋಕಸ್ ಅಲ್ಲಿ ತಿರುಗುತ್ತೆ. ಒಂದು ವೇಳೆ ಅದು ಗೆದ್ದರೆ ಸರಿ, ಸೋತ್ರೆ ಇಡೀ ರಾಜ್ಯದಲ್ಲಿ ಏನು ಮಾತು ಶುರುವಾಗುತ್ತೆ, ಅರೆ ಮುಖ್ಯಮಂತ್ರಿ ಮಗನೇ ಲೋಕಸಭಾ ಚುನಾವಣೆಯನ್ನು ಗೆಲ್ಲಿಲ್ಲ, ಅವರು ಯಾಕೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಹೇಗೆ ಮುಂದುವರಿತಾರೆ, ಈ ಚರ್ಚೆಗಳು ಶುರು ಆಗ್ತವೆ. ಐ ಥಿಂಕ್ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ ಈ ಚರ್ಚೆಗಳು ಬೇಡ ಅನ್ನುವ ಕಾರಣಕ್ಕೋಸ್ಕರ ಕೂಡ ಡಾಕ್ಟರ್ ಯತೀಂದ್ರರ ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರೆ ಅಂತ ಅನಿಸುತ್ತೆ. ಅಲ್ಲಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ಸಣ್ಣ ನಿಧಾನವಾಗಿ ಕನ್ಸೆನ್ಸಸ್ ಬರ್ತಾ ಇದೆ, ಒಕ್ಕಲಿಗ ಕ್ಯಾಂಡಿಡೇಟ್ ಅಂದ್ಕೊಡೋದು. ಯಾಕೆ ಏನಾಗ್ತಿತ್ತು ಪ್ರತಿ ಸಲ ಅಂದರೆ, ಈಗ ಪ್ರತಾಪ್ ಸಿಂಹ ಅವರು ಆ್ಯಕ್ಚುಲಿ ಉಡುಪಿ ಚಿಕ್ಕಮಂಗ್ಳೂರು ಟಿಕೆಟ್ ಕೇಳಿದರು. BJP ಹೇಳ್ತು ಉಡುಪಿ ಚಿಕ್ಕಮಂಗ್ಳೂರು ಕೊಡೋಕ್ಕಾಗಲ್ಲ, ಹಾಸನಕ್ಕೆ ಹೋಗಿ ಅಂತ. ಹಾಸನ ಆಗಲ್ಲ ಅಂದಾಗ ಇಲ್ಲ ಮೈಸೂರಿಗೆ ಹೋಗಿ ಅಂತ ಮೈಸೂರಿಗೆ ಹೋದರು. ಅವರ ಲಕ್ ನೋಡಿ, ನರೇಂದ್ರ ಮೋದಿ ಅವರ ಒಂದು ಅಲೆ ಇತ್ತು,
ಜೊತೆಗೆ ಒಕ್ಕಲಿಗರ ಮತಗಳ ಕ್ರೋಢೀಕರಣ ಕೂಡ ಪ್ರತಾಪ್ ಸಿಂಹ ಅವರ ಕೈ ಹಿಡಿತು. ಏನಾಯಿತು, JDSಗೆ ಕಾಂಗ್ರೆಸ್ ಗೆಲ್ಲೋದು ಬೇಡಾಗಿತ್ತು, ಯಾಕಂದರೆ H. ವಿಶ್ವನಾಥ್ ಕ್ಯಾಂಡಿಡೇಟ್ ಆಗಿದ್ದರು. ಆಗ ನಿಮಗೆ ನೆನಪಿದ್ರೆ H. ವಿಶ್ವನಾಥ್ ದೇವೇಗೌಡರ ವಿರುದ್ಧ ವಾಚಾಮಗೋಚರವಾಗಿ ಬೈತಾ ಇದ್ರು. ಆ ಕಾರಣದಿಂದ ಒಕ್ಕಲಿಗ ಮತಗಳು ತಂತಿಂತಾನೆ ಕ್ರೋಢೀಕರಣಗೊಂಡು ಪ್ರತಾಪ್ ಸಿಂಹ ಗೆದ್ದರು. 2019ರಲ್ಲೂ ಕೂಡ ವಿಜಯಶಂಕರ್ ಕ್ಯಾಂಡಿಡೇಟ್ ಆದಾಗ ಪ್ರತಾಪ್ ಸಿಂಹ ಅವರಿಗೆ JDSನ ಸಹಾಯದ ಕಾರಣದಿಂದ, JDSನ ಸಹಾಯ ಅನ್ನೋದಕ್ಕಿಂತ ಲೋಕಸಭೆಯಲ್ಲಿ ಒಕ್ಕಲಿಗರು BJPಯತ್ತ ಶಿಫ್ಟ್ ಆದರು, ಮೈಸೂರಿನಲ್ಲೂ ಕೂಡ. ಅದು ಪ್ರತಾಪ್ ಸಿಂಹ ಅವರಿಗೆ ಇನ್ನೊಂದು ಸಲ ಸಹಾಯ ಮಾಡಿತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ, ನಾವು OBC ಕ್ಯಾಂಡಿಡೇಟ್, ಕುರುಬ ಕ್ಯಾಂಡಿಡೇಟ್ ಇನ್ನೊಂದು ಸಲ ಕೊಟ್ಟರೆ ಒಕ್ಕಲಿಗರು ಈಗಾಗಲೇ BJP JDS ಮೈತ್ರಿ ಆಗಿದೆ, ಹೀಗಾಗಿ ಒಕ್ಕಲಿಗರ ಕ್ರೋಢೀಕರಣ ಎಲ್ಲ ಆಗ್ಬೋದು. ಅದನ್ನು ತಡಿಬೇಕಾದ್ರೆ ನಾವು ಕೂಡ ಒಕ್ಕಲಿಗರ ಕ್ಯಾಂಡಿಡೇಟ್ ಹಾಕಬೇಕು. ಒಕ್ಕಲಿಗರ 50,000ನೋ 70,000ನೋ 80,000ನೋ 1,00,000ನೋ ಮತಗಳನ್ನು ತೆಗೆದುಕೊಂಡ್ರೆ ಅಹಿಂದ ಮತಗಳ ಜೊತೆಗೆ ನಾವು ಚುನಾವಣೆ ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿದೆ. ಹೀಗಾಗಿ DK ಶಿವಕುಮಾರ್ ಕೂಡ ಡಾಕ್ಟರ್ ಸುಶ್ರುತ್ ಹೆಸರನ್ನು ಹೇಳಿದರು. ನಾನಾ ರೀತಿಯ ಚರ್ಚೆಗಳು ನಡೀತಾ ಇವೆ. ಮೊನ್ನೆಯ ಸಭೆಯಲ್ಲಿ ಆ ಬಗ್ಗೆ ಕೂಡ ವಿಸ್ತೃತ ಚರ್ಚೆ ನಡೆದಿದೆ. ಒಕ್ಕಲಿಗ ಕ್ಯಾಂಡಿಡೇಟ್ ಹಾಕೋದರ ಬಗ್ಗೆ ಒಂದು ಕನ್ಸೆನ್ಸಸ್ ಇದೆ ಅನ್ನೋದನ್ನು ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ. ಪಕ್ಕದ ಚಾಮರಾಜನಗರ, ಡಾಕ್ಟರ್ ಮಹದೇವಪ್ಪ ಅವರನ್ನು ಮಂತ್ರಿ ಮಾಡಲಿಕ್ಕೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ತುಂಬ ಉತ್ಸುಕತೆ ತೋರಿಸ್ತಾ ಇರಲಿಲ್ಲ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಫಸ್ಟ್ ಕೋಟಾದಲ್ಲೇ ಮಂತ್ರಿ ಆದರು. ಒಂದು ಇರ್ಬೋದು, ಪ್ರಿಯಾಂಕ್ ಖರ್ಗೆ ಮುಂದಿನ ದಲಿತ ನಾಯಕ, ದಲಿತ ರೈಟ್ ಬರ್ತಾರೆ, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಆದಮೇಲೆ ಮಹದೇವಪ್ಪ, ಈ ಮೂರನ್ನು ಕೂಡ ಮಂತ್ರಿಯನ್ನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಮಹದೇವಪ್ಪ ಬೇಕಾ ಅನ್ನುವ ಪ್ರಶ್ನೆ ಬಂತು. ಆಗ ಸಿದ್ದರಾಮಯ್ಯನವ್ರು ಹೇಳಿದರು, ಇಲ್ಲ ಮಹದೇವಪ್ಪ ಮಂತ್ರಿ ಆಗಲೇಬೇಕು, ಇಲ್ಲಾಂದರೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಒಬ್ಬ ದಲಿತ ನಾಯಕನನ್ನು ನಾವು ಇಟ್ಕೊಳ್ಳೋದೆ ಹೋದರೆ ಕಷ್ಟ ಆಗುತ್ತೆ, ನನಗೆ ಕಷ್ಟ ಆಗುತ್ತದು. ಯಾಕಂದರೆ ಅಲ್ಲಿನ ಒಟ್ಟಾರೆ ಸಮೀಕರಣಗಳನ್ನು ನೋಡಿದಾಗ ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಧ್ರುವನಾರಾಯಣ್ ಸೋತಿದ್ದೇ 2,000 ಮತಗಳ ಅಂತರದಿಂದ, ನಾನು ಅವರನ್ನು ಒಪ್ಪಿಸಿ ಚಾಮರಾಜನಗರಕ್ಕೆ ಲೋಕಸಭಾ ಕ್ಯಾಂಡಿಡೇಟ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದರು. ಈಗ ಹೈಕಮಾಂಡ್ ಹೇಳ್ತಾ ಇದೆ ಮಹದೇವಪ್ಪ ಅವ್ರಿಗೆ ಟಿಕೆಟ್ ಕೊಡಿ ಅಂತ. ಮಹದೇವಪ್ಪ ತಯಾರಿಲ್ಲ. ಮಹದೇವಪ್ಪ ಹೇಳ್ತಾರೆ ನನ್ನ ಮಗನಿಗೆ ಟಿಕೆಟ್ ಕೊಡಿ. ಮಹದೇವಪ್ಪ ಅವ್ರಿಗೂ ಪಾಪ ಒಂದು ಸಮಸ್ಯೆ ಇದೆ. ಪಾಪ ಅದರ ಒಂದು ತಂದೆಯಾಗಿ ಹೆಂಗೆ ಸಮಸ್ಯೆ ಆಗುತ್ತೆ ಅಂದರೆ, ಈಗ ಅವರ ಸಮಕಾಲೀನ ಶಾಸಕರು ಇವರೆಲ್ಲ ಯಾರ್ಯಾರು, ಮಹದೇವ್ ಪ್ರಸಾದ್ ತೀರ್ಕೊಂಡ್ರು, ಅವರ ಮಗ ಇವತ್ತು MLA, ಚಿಕ್ಕಮಾದು ತೀರ್ಕೊಂಡ್ರು, ಅವರ ಮಗ ಇವತ್ತು MLA, ಧ್ರುವನಾರಾಯಣ್ ಅವರ ಮಗ ದರ್ಶನ್ ಭಾಳ ಚಿಕ್ಕ ವಯಸ್ಸಿನವರು, ಅವರು MLA. ಮಹದೇವಪ್ಪ ಅವ್ರು ಅನಿಸ್ತದೆ ಸುನೀಲ್ ಬೋಸ್ ಇವರೆಲ್ಲರಿಗಿಂತ ಸೀನಿಯರು, ಅವರು ಒಂದು ಪಾಲಿಟಿಕ್ಸನ್ನು ಮೊದಲಿಂದ ಮಾಡ್ತಾಯಿದ್ರು, ಅವ್ರಿಗೆ ಯಾಕೆ ಟಿಕೆಟ್ ಕೊಡೋಲ್ಲ? ನಂಜನಗೂಡಿಗೆ ಅವ್ರಿಗೆ ಟಿಕೆಟ್ ಕೇಳಿದ್ರು, ಕೊಡೋಲ್ಲ. ಯಾಕಂದರೆ ಧ್ರುವನಾರಾಯಣ ತೀರ್ಕೊಂಡ ತಕ್ಷಣ ಆ ಸೀಟ್ ಇದಾಯಿತು. ಹೀಗಾಗಿ ಈಗ ಮಹದೇವಪ್ಪ ಏನಂತಿದ್ದಾರೆ, ನನ್ನ ಮಗನಿಗೆ ಟಿಕೆಟ್ ಕೊಡಿ, ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನನ್ನದು ಅಂತಕ್ಕಂಥ. ಹೈಕಮಾಂಡ್ ಮಗನಿಗೆ ಟಿಕೆಟ್ ಕೊಡುತ್ತಾ ಅಥವಾ ಮಹದೇವಪ್ಪ ಅವರಿಗೆ ನಿಲ್ಲಿ ಅಂತಕ್ಕಂಥ ಒತ್ತಡವನ್ನು ಹೇರುತ್ತಾ? ಇವು ಪ್ರಶ್ನೆಗಳು. ಜೊತೆಗೆ ಉಳಿದ ಒಕ್ಕಲಿಗ ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ. ಆದರೆ ನನಗನ್ಸುತ್ತೆ ಈ ಕ್ಲಸ್ಟರ್ನಲ್ಲಿ ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ ಇವು ಹೆಚ್ಚು ಚರ್ಚೆ MLAsಗಳ ಜೊತೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡೆಸಿದ್ದಾರೆ. ಮತ್ತೊಂದು ಕಡೆ ಕಲಬುರಗಿಯದು ಬಗ್ಗೆಯೂ ಚರ್ಚೆ ಆಗಿದೆ. ಕಲಬುರಗಿಯಲ್ಲಿ ಏನಾಗ್ತಾ ಇದೆ, ಯಾರು ಕ್ಯಾಂಡಿಡೇಟ್ ಕಾಂಗ್ರೆಸ್ ಕಡೆಯಿಂದ? ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.